ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಒಂದು ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆಯಾಗಿದೆ. ಪ್ರೋಮೋ ಬಗ್ಗೆ ಮಾಹಿತಿ ಮತ್ತೆ ನಿನ್ನೆ ಎಪಿಸೋಡ್ಗಳಲ್ಲಿ ಏನೇನು ಹೈಲೈಟ್ ಪಾಯಿಂಟ್ಗಳಾಗಿತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಿಗ್ ಬಾಸ್ ಬಗ್ಗೆ ನಾನು ಟೈಮ್ ಮಾಡ್ಕೊಂಡು ಒಂದೇ ವಿಡಿಯೋ ಮಾಡೋದು. ಏನಿದೆ ಮುಖ್ಯವಾಗಿ ಕೆಲವೊಂದು ವಿಷಯಗಳಿದೆ, ಅದ್ರ ಬಗ್ಗೆ ಮಾತ್ರ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಹೊಸದಾಗಿ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ನಿನ್ನೆ ಟಾಸ್ಕ್ ಎಲ್ಲ ಆರಂಭವಾಯಿತು. ಆ ಟಾಸ್ಕ್ಗಳಲ್ಲೂ ಕೂಡ 2 ಟಾಸ್ಕ್ಗಳು ಕೂಡ ಚೆನ್ನಾಗೇ ನಡೀತು. ಅದರಲ್ಲಿ ಮೇಜರ್ ಆಗಿ ನೀರು ತುಂಬೋ ಟಾಸ್ಕ್ ಅಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಅದರಲ್ಲಿ ಕೆಂಪು ತಂಡ ಅಂದ್ರೆ ಶೋಭಾ ಅವರ ತಂಡ ವಿನ್ ಆಗುತ್ತೆ. 10,000 BB ಪಾಯಿಂಟ್ಸ್ ಗಳನ್ನ ಗಳಿಸಿ ಎಲ್ಲರೂ ಕೂಡ ಶೇರ್ ಮಾಡ್ಕೊಂತಾರೆ. ಅದಾದ ನಂತರ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ನವರು ಹೇಳ್ತಾರೆ, ಯಾರ್ಯಾರು ಎಷ್ಟೆಷ್ಟು ಪಾಯಿಂಟ್ ಗಳನ್ನ ಗಳಿಸಿದಿರಾ, ಪಾಯಿಂಟ್ ಗಳಿಕೆಯ ಟಾಸ್ಕ್ ಅನ್ನ ಇಲ್ಲಿಗೆ ಮೊಟಕುಗೊಳಿಸ್ತಾ ಇದ್ದೇವೆ, ಯಾರ್ಯಾರು ಎಷ್ಟೆಷ್ಟು ಪಾಯಿಂಟ್ ಗಳನ್ನ ಗಳಿಸಿದ್ದೀರಾ ಅಂತ ಹೇಳಿ ನೀವೇ ಅಂತ ಅಂದಾಗ ಮಂಜಣ್ಣ ಅವರು ಅತಿ ಹೆಚ್ಚು ಪಾಯಿಂಟ್ ಗಳನ್ನ ಗಳಿಸಿರ್ತಾರೆ. ಕೆಲವೊಬ್ಬೊಬ್ರು ಮನೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಗಳನ್ನ ಪಾಯಿಂಟ್ಸ್ ಗಳನ್ನ ಯಾರು ಗಳಿಸಿರ್ತಾರೋ ಅವರಿಗೆ ಕ್ಯಾಪ್ಟನ್ಸಿ ಆಯ್ಕೆಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನ ಬಿಗ್ ಬಾಸ್ ಮಾಡಿಕೊಡ್ತಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ನಡೆಯುತ್ತೆ. ಅದರಲ್ಲಿ ಮಂಜು ಅವರು ಗೆಲ್ತಾರೆ. ಎಲ್ಲ ಒಂದ್ ಕಡೆ ಎಫರ್ಟ್ ಹಾಕಿದ್ದಾರೆ. 100% ನಿನ್ನೆ ಕ್ಯಾಪ್ಟನ್ ಆಗಿರೋದು ಮಂಜು ಅವರು. ಅವರಿಗೆ ಡಿಸರ್ವ್ ಆಗಿದ್ದಾರೆ ಅಂತ ಹೇಳ್ಬೋದು, ಯಾವುದೇ ಡೌಟ್ ಇಲ್ಲ. ಮಂಜಣ್ಣ ಅವರು ಸಖತ್ತಾಗಿ ಆಡಿದ್ದಾರೆ. ಅವರಿಗೆ ಸಿಕ್ಕಂತಹ ಕ್ಯಾಪ್ಟನ್ಸಿ ಕರೆಕ್ಟ್ ಇದೆ, ಡಿಸರ್ವ್ ಆಗಿದ್ದಾರೆ, ಓಕೆನಾ. ಆಮೇಲೆ ಕಳಪೆ ಮತ್ತೆ ವೀಕೆಂಡ್ ಬಂದಾಗೆಲ್ಲ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಈ ಸೀಸನ್ ಅಂತಲ್ಲ, ಎಲ್ಲಾ ಸೀಸನ್ ಅಲ್ಲೂ ತಲೆನೋವು ಅಂದ್ರೆ ಕಳಪೆ ಯಾರಿಗೆ ಕೊಟ್ಟರು ಸಹ. ಹೋದ್ಸರಿ ಮೋಕ್ಷಿತಾ, ಲಾಸ್ಟ್ ಟೈಮ್ ಹೋದ್ಸರಿ ಧನರಾಜ್ ಅವ್ರಿಗೆ ಕಳಪೆ ಕೊಟ್ಟಾಗ್ಲೂ ಅಷ್ಟೇ ಅವರು ಸಿಕ್ಕಾಪಟ್ಟೆ ರುಚಿಗೆದ್ದು ಅವರು ಕೂಡ ಸಿಟ್ ಮಾಡ್ಕೊಂಡಿದ್ರು. ಈ ಬಾರಿಯ ಕಳಪೆ ರಜತ್ ಅವರಿಗೆ. ಒಳ್ಳೆ ಆಟ ಆಡಿದ್ದಾರೆ ರಜತ್ ಅವರು, ಚೆನ್ನಾಗಿ ಆಟ ಆಡಿದ್ದಾರೆ. ಪರ್ಫಾರ್ಮೆನ್ಸ್ ವೈಸ್ ಮಾತಾಡಂಗೆ ಎಲ್ಲ ಆಟನ ಒಳ್ಳೆ ಚೆನ್ನಾಗಿ ಕೊಟ್ಟು ಆಡಿದ್ದಾರೆ. ಟೀಮ್ ಗೆಲ್ಲೋದಕ್ಕೂ ಕೂಡ ಅವರು ಒಂದು ಪಾರ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಬಟ್ ಎಲ್ಲ ಒಂದ್ ಕಡೆ ಅವ್ರು ಮಾತಾಡಿರ್ತಕ್ಕಂಥ ಪದಗಳಿದೆಯಲ್ಲ, ಅದು ತಪ್ಪು. ಅದನ್ನೇ ಬಿಗ್ ಬಾಸ್ ಸ್ಪರ್ಧಿಗಳು ಮೇಜರ್ ಪಾಯಿಂಟ್ ಆಗಿ ಇಟ್ಕೊಂಡು ಅವ್ರನ್ನ ಕಳಪೆಗೆ ವೋಟ್ ಮಾಡ್ತಾರೆ. ಬಹುತೇಕ ಸ್ಪರ್ಧಿಗಳು ಕಳಪೆಗೆ ವೋಟ್ ಮಾಡ್ತಾರೆ. ಈಗ ಬಂದಿರತಕ್ಕಂಥ ಪ್ರೋಮೋ ಏನಪ್ಪಾ ಅಂದ್ರೆ, ಅವರು ಕಳಪೆ ಕೊಟ್ಟ ನಂತರ ಏನು ಹುಡುಗಿರ್ ಜೊತೆ ಕೈ ಹಿಡ್ಕೊಂಡು ಓಡಾಡಿ ಬಿಗ್ ಬಾಸ್ ನಲ್ಲಿ ಆಟ ಆಡೋದಾಗಲ್ಲ, ನಿಜವಾದ ಆಟ ಏನು ಅಂತ ನಾನು ಆಡ ತೋರಿಸ್ತೀನಿ, ಈ ರೀತಿಯಾಗಿ ಕೆಲವೊಂದು ಸ್ಟೇಟ್ಮೆಂಟ್ ಗಳನ್ನ ಮಾಡಿದ್ದು ಕೂಡ ಬೇರೆ ಸ್ಪರ್ಧಿಗಳಿಗೆ. ಈಗ ಅವರು ಮೇಜರ್ ಆಗಿ ಟಾರ್ಗೆಟ್ ಮಾಡಿ ಮಾತಾಡಿದ್ದು ಗೋಲ್ಡ್ ಸುರೇಶ್ ಅವರಿಗೆ. ಮೊದಲು ಜಗಳ ಆಡುವಾಗ ಟಾರ್ಗೆಟ್ ಮಾಡಿ ಸಹಜವಾಗಿ ಗೋಲ್ಡ್ ಸುರೇಶ್ ಅವರಿಗೆ ಬೈದಿದ್ರು. ಬೇರೆ ಸ್ಪರ್ಧಿಗಳೆಲ್ಲ ಸೈಲೆಂಟ್ ಆಗಿದ್ರು. ನಿನ್ನೆ ಯಾವಾಗ ಹುಡುಗಿರ ಜೊತೆಗೆ ಕೈ ಹಿಡ್ಕೊಂಡು ಓಡಾಡೋದು ಅಂತ ಹೇಳಿ ಶಿಶಿರ್ ಅವರಿಗೆ ನಾ ಹೇಳಿದ್ದು ಅಂತಾನು ಕೂಡ ಮೆನ್ಷನ್ ಮಾಡ್ತಾರೆ. ಅಷ್ಟು ಆರಾಮಾಗಿ ಹುಡುಗಿರ ಜೊತೆಗೆ ಆಟ ಆಡ್ಕೊಂಡಿದ್ರೆ ಬಿಗ್ ಬಾಸ್ ಗೆಲ್ಲಕ್ಕಾಗಲ್ಲ, ನಾನು ಏನ್ ನಿಜವಾದ ಆಟ ನಾನು ತೋರಿಸ್ತೀನಿ ಅಂತ ಹೇಳಿ ಹೇಳ್ತಾರೆ. ಇವೆಲ್ಲ ನಿಜವಾಗ್ಲೂ ಸ್ವಲ್ಪ ಅವರು ಮಾತಿನಲ್ಲಿ ಹಿಡಿತಾ ಇಟ್ಕೊಂಡು ಚೆನ್ನಾಗಿ ಆಡಿದ್ರೆ ರಜತ್ ಅವರು ಚೆನ್ನಾಗಿ ಆಟ ಆಡ್ಬೋದು ಅನ್ಸುತ್ತೆ. ಇನ್ನೂ ಕೂಡ ಅವರಿಗೆ ನಾನು ಮಾಡಿರೋ ತಪ್ಪು, ಈ ಕ್ಷಣಕ್ಕೂ ಕೂಡ ನಾನು ಮಾಡಿರೋ ತಪ್ಪು, ನಿಮ್ಗೆಲ್ಲ ಈ ರೀತಿ ಮಾತಾಡಬಾರ್ದಾಗಿತ್ತು ಅಂತ ಕ್ಷಮೆ ಕೇಳಿದ್ರೆ ಈಗಲೂ ಕೂಡ ಅವರಿಗೆ ಸಮಯ ಇದೆ. ಇದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಈಗ ಇವತ್ತು ಕಿಚ್ಚನ ವೇದಿಕೆಯಲ್ಲಿ ಪಕ್ಕಾ ಕ್ಲಾಸ್ ಅಂತೂ ಇದ್ದೇ ಇರುತ್ತೆ, ಓಕೆನಾ. ಈ ತರ ಜನರಿಗೆ ಸಹಜವಾಗಿ ಬೇರೆಯವ್ರ ಬಗ್ಗೆ ಈ ರೀತಿ ಮಾತಾಡಿದಾಗ ಕಿಚ್ಚ ಸುದೀಪ್ ಅವರು ಬಿಡಲ್ಲ, ಖಂಡಿತವಾಗ್ಲೂ ಬೆಂಡ್ ಎತ್ತುತ್ತಾರೆ, ಯಾರಿಗೇ ಆಗಲಿ, ಓಕೆನಾ. ರಜತ್ ಅವರಿಗೆ ಅಂತಲ್ಲ, ಯಾರೇ ತಪ್ಪು ಮಾಡಿದ್ರು ಆ ವಿಚಾರ ಉಲ್ಲೇಖ ಆಗುತ್ತೆ. ಹೀಗೆ ಹೇಳೋದು ಸರಿನಾ ಅಂತಾನೆ ಕೇಳ್ತಾರೆ, ಓಕೆನಾ. ಆಮೇಲೆ ಮೋಕ್ಷಿತಾ ಅವರಿಗೆ ಉತ್ತಮ ಹೋಗುತ್ತೆ. ಮೋಕ್ಷಿತಾ ಅವರು ಉತ್ತಮ ಆಕ್ಚುಲಿ ನೋಡೋದಕ್ಕೆ ಹೋದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಮಾಡುವಾಗ ಕಳಪೆಗಾಗ್ಲಿ ಅಥವಾ ಮನೆಯಿಂದ ಹೊರಗೆ ಹಾಕ್ಲಿಕ್ಕಾಗ್ಲಿ ಇನ್ನೂ ಕೂಡ ಕೆಲವೊಂದು ಸ್ಪರ್ಧಿಗಳು ಇದ್ರೂ ಸಹ ಎಲ್ಲೋ ಒಂದ್ ಕಡೆ ಅವ್ರ ಕಂಫರ್ಟ್ ಝೋನ್ ಇಟ್ಕೊಂಡು ಟಾರ್ಗೆಟ್ ಮಾಡ್ಕೊಂಡೇ ನಾಮಿನೇಷನ್ ಮಾಡ್ತಾರೆ. ಸಣ್ಣ ಪುಟ್ಟ ಕಾರಣಗಳು ಕೊಟ್ಕೊಂಡು ಕಳಪೆ ಕೊಡೋದು ಆಗ್ಲಿ, ಸಣ್ಣ ಪುಟ್ಟ ಕಾರಣಗಳು ಕೊಟ್ಕೊಂಡು ಕಳಪೆ ಕೊಡ್ತಾರೆ. ಎಲ್ಲೋ ಒಂದ್ ಕಡೆ ಆಟ ಆಡದೇ ಇರೋರು ಇನ್ನೂ ಕೂಡ ಇದ್ರೂ ಸಹ ನಾಮಿನೇಷನ್ ಮಾಡಲ್ಲ ಅಂತವ್ರನ್ನ, ಕಂಫರ್ಟ್ ಝೋನ್ ನ ಹೊರತುಪಡಿಸಿ ನಾಮಿನೇಷನ್ ಮಾಡಲ್ಲ. ಈ ರೀತಿಯಾಗಿ ನಡೀತಾನೆ ಇರುತ್ತೆ. ಮೋಕ್ಷಿತ್ ಅವರಿಗೆ ಕೊಡಬಹುದು, ಉತ್ತಮ ಅವರಿಗೆ ಡಿಸರ್ವಿಂಗ್ ಇದ್ದಾರೆ ಅಂತ ಅನ್ಸುತ್ತೆ, ಯಾವುದೇ ಡೌಟ್ ಇಲ್ಲ. ನೆಕ್ಸ್ಟ್ ನೋಡೋದಕ್ಕೆ ಹೋದ್ರೆ ಎಲ್ಲೋ ಒಂದ್ ಕಡೆ ರಜತ್ ಅವರು ಚೈತ್ರ ಅವರಿಗೆ ಒಂದು ಪದ ಹೇಳ್ತಾರೆ. ಅದು ಏನಪ್ಪಾ ಅಂದ್ರೆ, ನಾವು ಆರಾಮಾಗಿ ಕುತ್ಕೊಂಡವರು 2,000 ಎಣಿಸ್ಕೊಂಡ್ಬಿಟ್ರು, ನಾವು ಹೊಡೆದಾಡಿ ಜಗಳಾಡಿ ಆಟ ಸ್ಟ್ರಗಲ್ ಕಷ್ಟಪಟ್ಟು ಆಟ ಗೆದ್ದವರು, ನಮಗೂ 2,000 ಅವರಿಗೂ 2,000 ಆರಾಮಾಗಿ ಕುತ್ಕೊಂಡೆ 2,000 ಗೆದ್ರು ಅಂತ. ಇದು ತಪ್ಪು. ಈ ರೀತಿ ಮಾತಾಡಿದ್ದು ತಪ್ಪು. ಆಕ್ಚುಲಿ ಅವ್ರನ್ನ ಸೈಡಿಗೆ ಕೂರಿಸಿದಾಗ ಅವ್ರು ಹೆಂಗ್ ಆಟ ಆಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಒಂದೊಂದು ಟಾಸ್ಕ್ ಗಳಲ್ಲಿ ಚೈತ್ರ ಅವರು ರಜತ್ ಅವ್ರಿಗಿಂತ ಬರೋದಕ್ಕಿಂತ ಮೊದಲೇನೆ ಚೆನ್ನಾಗಿ ಆಡ್ತಾ ಇದ್ರು. ಅದೇನು ಕಾಲ್ ಮೇಲೆ ನಿಲ್ಬೇಕಾಗಿತ್ತಲ್ಲ, ಅದು 2ನೇ ಸ್ಥಾನದವರೆಗೂ ಬಂದಿದ್ರು. ಕೆಲವೊಂದೊಂದು ಹೆವಿ ವೆಯ್ಟ್ ಇರೋರಿಗೆ ಸುಲಭ ಆಗ್ಬೋದು, ಕೆಲವರಿಗೆ ಟಾಸ್ಕ್ ಗಳು ಲೈಟ್ ವೆಯ್ಟ್ ಇರೋರಿಗೆ ಸುಲಭ ಆಗುತ್ತೆ, ಓಕೆನಾ. ಕೆಲವೊಂದೊಂದು ಟೈಮ್ ಹಿಂಗ್ ಹಿಡ್ಕೊಂಡು ನಿಲ್ಲದಿರುತ್ತಲ್ಲ, ಅದು ಹೆವಿ ವೆಯ್ಟ್ ಇರೋರಿಗೆ ಮಾಡೋದಕ್ಕೆ ಆಗೋದೇ ಇಲ್ಲ ಬಹಳ ಹೊತ್ತು. ಆ ರೀತಿ ಟಾಸ್ಕ್ ಗಳಲ್ಲಿ ಲೈಟ್ ವೆಯ್ಟ್ ಇರೋರಿಗೂ ಆಗತ್ತೆ ಅನುಕೂಲ. ನಾನು ದೇಹದಾಢ್ಯತೆ ಇದೆ ಅಂತ ಹೇಳಿ ಯಾವ ವ್ಯಕ್ತಿ, ನಾನು ರಜತಿಗೆ ಅಂತ ಹೇಳ್ತಿಲ್ಲ, ಯಾವ ವ್ಯಕ್ತಿ ಸಹ ಇನ್ನೊಬ್ಬನ್ನ ಕೇವಲವಾಗಿ ಕಾಣೋದು ತಪ್ಪು. ನಾನು ಸ್ವಲ್ಪ ಕಷ್ಟಪಟ್ಟಿದ್ದೀವಿ, ಅವ್ರಿಗೆ ಹೇಳೋ ವಿಚಾರನ ಸ್ವಲ್ಪ ಬದಲಾವಣೆ ಮಾಡಿ ಹೇಳ್ಬೇಕಾಗಿತ್ತು ಅಂತ ನನಗೆ ಅನಿಸ್ತು. ನಾನು ಸ್ವಲ್ಪ ಕಷ್ಟಪಟ್ಟಿದ್ದೀನಿ, ನನಗೆ ಸ್ವಲ್ಪ ಜಾಸ್ತಿ ಕುಡಿ ಅಂತ ಕೇಳಬೇಕು ಹೊರತು ಬೇರೆಯವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡಿದ್ದು ತಪ್ಪು ಅಂತ ನನಗೆ ಅನಿಸ್ತು. ಮತ್ತೆ ಕಿಚ್ಚ ಸುದೀಪ್ ಅವರು ಕಳೆದ
ಎಪಿಸೋಡ್ ಅಲ್ಲಿ ಹೇಳಿದ್ರು, ಕಳೆದ ವಾರದ ಎಪಿಸೋಡ್ ಅಲ್ಲಿ ಹನುಮಂತ್ ಅವರಿಗೆ ನಮ್ಮ ಕಡೆಯಿಂದ ಡಿಸೈನರ್ ಕಡೆಯಿಂದ ನಿಮಗೆ ಬಟ್ಟೆಯನ್ನ ಕಳಿಸ್ತೀವಿ ಅಂತ. ಅದೇ ರೀತಿ ಕಳಿಸಿದ್ರು. ಹನುಮಂತ್ ಅವರಿಗೂ ಕೂಡ ಖುಷಿ ಆಯ್ತು. ಇಲ್ಲಿಗೆ ಇಷ್ಟು ವಿಚಾರಗಳು ನಿನ್ನೆ ಎಪಿಸೋಡ್ ಮತ್ತೆ ಪ್ರೋಮೋ ಬಗ್ಗೆ ಮಾಹಿತಿ ಆಯ್ತು. ಈಗ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ಬೋದು? ಎಲ್ಲಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳಿದ್ದಾರೆ. ತ್ರಿವಿಕ್ರಮ್ ಅವರು ಸ್ಟ್ರಾಂಗ್ ಇದ್ದಾರೆ, ಮೋಕ್ಷಿತಾ ಅವರು ಸ್ಟ್ರಾಂಗ್ ಇದ್ದಾರೆ, ಮಂಜಣ್ಣ ಅವರು ಸ್ಟ್ರಾಂಗ್ ಇದ್ದಾರೆ. ಮಂಜಣ್ಣ ಅವರು ಕ್ಯಾಪ್ಟನ್ ಬೇರೆ ಆಗಿದ್ದಾರೆ. ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತ ಸಾಧ್ಯತೆ ಇದೆ? ಈಗ ಬಾಟಮ್ ಅಲ್ಲಿ ಯಾರು ಬರ್ಬೋದು ಅಂತ ನಿರೀಕ್ಷಣೆ ಮಾಡೋದಕ್ಕೆ ನೋಡಿದ್ರೆ ಚೈತ್ರ ಅವರು ಬಾಟಮಿಗೆ ಬರುವಂತ ಸಾಧ್ಯತೆ ಇದೆ. ಅವ್ರ ಜೊತೆಯಲ್ಲಿ ಧರ್ಮ ಮತ್ತೆ ಚೈತ್ರವನ್ನ ಹೊರತುಪಡಿಸಿ ಮತ್ತೆಲ್ಲ ಕಂಟೆಸ್ಟೆಂಟ್ಗಳು ಸ್ಟ್ರಾಂಗ್ ಇದ್ದಾರೆ ಅನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ಬೋದು? ಧರ್ಮ ಮತ್ತೆ ಚೈತ್ರ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬಾಟಮ್ ಅಲ್ಲಿ ಬರ್ಬೋದು ಅವರು ಅಂತ ಅನಿಸ್ತಾ ಇದೆ. ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಇದು ದಿನಕ್ಕೊಂದು ಬಿಗ್ ಬಾಸ್ ಬಗ್ಗೆ ವಿಡಿಯೋ ಇರುತ್ತೆ. ನಿಮ್ಗೆ ಆಸಕ್ತಿ ಇದ್ರೆ ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.